ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಹಂಸಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಚಿಕನ್ ಕರಿ ರೆಸಿಪಿ ನೋಡೋಣ ಬನ್ನಿ. ಸೊ ಮಸಾಲೆಗೆ ಫಸ್ಟ್ ನಾನೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಟೊಮೆಟೊ, ಆನಿಯನ್ನು, ಕೊಬ್ಬರಿ, ಜೀರಿಗೆ ಇವೆಲ್ಲ ಹಾಕಿ ಆಮೇಲೆ ಸಪ್ರೇಟಾಗಿ ಚಿಕನ್ ವಾಶ್ ಮಾಡಿ ಸಹ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಆಯಿಲಲ್ಲಿ ಫ್ರೈ ಮಾಡಿದ್ದೀವಲ್ವ, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಅದು ಫ್ರೈ ಮಾಡಿದ್ದಾದಮೇಲೆ ಬಿಸಿ ಬಿಸಿ ಹಾಕ್ಕೊಬಾರ್ದು, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋಣ. ಇದಾದಮೇಲೆ ಈ ಥರ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ಕಬಾಬ್ಗೆ ಸಹ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಅದನ್ನು ಸಹ ಹೇಳ್ತೀನಿ. ನಿಮ್ಗೆ ವೀಡಿಯೋ ಬೇಕಂದರೆ ಕೇಳಿ, ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ಕಾರ್ನ್ಫ್ಲೋರು, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ಕಬಾಬ್ ಪೌಡರ್ ಇಷ್ಟೆಲ್ಲ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದು ರೆಸಿಪಿ ಬೇಕಂದರೆ ಕೇಳಿ, ನೆಕ್ಸ್ಟ್ ನೀಟಾಗಿ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಇದೆಲ್ಲ ನೀಟಾಗಿ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಅವೆಲ್ಲ ಹಾಕಿ ಮಿಕ್ಸ್ ಮಾಡಿ ಸಪ್ರೇಟಾಗಿ ಇಡ್ತೀನಿ. ಈ ಥರ ನೀಟಾಗಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಪೇಸ್ಟು ಸಹ ಹಾಕ್ತೀನಿ, ಎಲ್ಲ ಹಾಕ್ತೀನಿ. ಸೊ ಇದು ಸೈಡ್ಗೆ ಇಟ್ಬಿಟ್ಟು ಇವಾಗ ಚಿಕನ್ ಫ್ರೈಗೆ ಏನೇನು ಬೇಕು ಅಂತ ನೋಡೋಣ. ಫಸ್ಟ್ ನಾನು ಈ ಥರ ಫ್ರೈ ಮಾಡಿದ್ವಲ್ಲ ಅದೇ ಬಾಣಲಿನ ಯೂಸ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಹೀಟ್ ಆಗಿದ್ಮೇಲೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ನಮಗೆ ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಬೇಕೋ ಅದು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಆಮೇಲೆ ಈ ಥರ ಸ್ಲೈಸಾಗಿ ಕಟ್ ಮಾಡಿರೋ ಆನಿಯನ್, 2 ಆನಿಯನ್ನು ನೀವು ಸಹ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಬೇಕದು. ಆಯಿಲಲ್ಲಿ ಫ್ರೈ ಆಗಿದ್ದಾದಮೇಲೆ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರುತ್ತಲ್ವ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಫ್ರೈ ಆಗೋಕ್ಕೂ ಬಿಡಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರುತ್ತಲ್ವ ಅದನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಈ ಥರ 2 ಸ್ಪೂನ್ ಹಾಕ್ಕೊಂಡು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದನ್ನು ಈ ಥರ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ವ, ಅದೆಲ್ಲ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೇಮ್ ಇದನ್ನೇ ಫಸ್ಟ್ ಮಸಾಲೆ ಹಾಕಬಾರ್ದು, ಫಸ್ಟಿಗೆ ಹಸಿ ಏನೇನು ಆ್ಯಡ್ ಮಾಡ್ತೀವೋ ಅವೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ಸಹ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಪುದೀನ ಅವೆಲ್ಲ, ಅದು ಮತ್ತೆ ಹಾಕೋಣ ಅಂತ ಹೇಳ್ಬಿಟ್ಟು. ಈಗ ಇದು ಹೆಂಗೋ ಹಾಕಿದ್ದೀವಲ್ವ, ಆಯಿಲ್ ಇದೆಯಲ್ವ, ಇವಾಗ ಚಿಕನ್ ಹಾಕ್ಬಿಟ್ರೆ ಆಯಿಲಲ್ಲಿ ನೀಟಾಗಿ ಫ್ರೈ ಆಗುತ್ತೆ. ಆಮೇಲೆ ನಾನು ಮಿಕ್ಕಿದೆಲ್ಲ ಆ್ಯಡ್ ಮಾಡ್ಕೊಬೋದು. ನೋಡಿ ಇಲ್ಲಿ ಚಿಕನ್ ಹಾಕಿದ್ದೀನಿ. ಚಿಕನ್ನ ಸಹ ಒಂದು 3-4 ಟೈಮ್ಸ್ ವಾಶ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತಿಕ್ಬಿಟ್ಟು ಸೈಡಲ್ಲಿ ವಾಟರೆಲ್ಲ ಹೋಗುತ್ತೆ. ನೆಕ್ಸ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕಲ್ಲುಪ್ಪನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಒಂದು 2 ಎಣ್ಣೆಯಷ್ಟು ಕರ್ಬೇವಿನ ಸೊಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಲ್ರೆಡಿ ಚೇಂಜ್ ಆಗಿದೆ ಕಲರ್ ಅನ್ನೋದು, ಅದು ಸ್ಟಾರ್ಟ್ ಆಗ್ತಿದೆ. ಲೋ ಫ್ಲೇಮಲ್ಲೇ ಇಟ್ಕೊಬೇಕು ಇವೆಲ್ಲ ಹಾಕ್ಬೇಕು. ಆಮೇಲೆ ಅರಿಶಿನ ಅನ್ನೋದು ಕಂಪಲ್ಸರಿ. ನಾನೆಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ, ಇಲ್ಲಿ ಸಹ ಆ್ಯಡ್ ಮಾಡ್ತೀನಿ. ಅರಿಶಿನ ಹಾಕಿದ್ಮೇಲೆ ನೋಡಿ ಈ ಕಲರೆಲ್ಲ ಚೇಂಜ್ ಆಗುತ್ತೆ, ಟೆಕ್ಸ್ಚರ್ ಅನ್ನೋದು ಕೂಡ ಚೇಂಜ್ ಆಗುತ್ತೆ. ಈಗ ನಾನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಂಡಿದ್ನಲ್ವ, ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನ್. ಇದು ಹಸಿಯಾಗಿರೋದ್ರಿಂದ ಇಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ನಿಮ್ಗೆ ಅಕಸ್ಮಾತ್ ಗ್ರೀನಾಗಿ ಪೆಪ್ಪರ್ ಡ್ರೈ ಥರ ಬೇಕಂದರೆ ಚಿಕನ್ ಪೆಪ್ಪರ್ ಡ್ರೈ ಅದನ್ನು ಸಹ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇದರಲ್ಲೇ ಅರ್ಧ ರೆಸಿಪಿ ಇದೆ, ಮಿಕ್ಕಿದ್ದು ಸಪ್ರೇಟಾಗಿ ಮಾಡಬೇಕು. ಇವಾಗ ನೋಡಿ ಗ್ರೀನಾಗಿ ಚೇಂಜ್ ಆಯಿತು. ಇದು ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗೋವರೆಗೂ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಬಿಡಿ. ಆಮೇಲೆ ವಾಟರ್ ನೋಡಿ ಸಪ್ರೇಟ್ ಆಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಒಂದು ಟೆಕ್ಸ್ಚರ್ಗೆ ಬಂದಿದೆ. ಇದು ಬೆಂದಿದೆ ಸ್ವಲ್ಪ ಇವಾಗ ಚಿಕನ್ನು. ಇವಾಗ ನಾವು ಎಲ್ಲ ಪೌಡರ್ನ ಹಾಕ್ಕೊಳ್ಳೋಣ. ನಾನಿವಾಗ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತೀನಿ. ನಾನು ಖಾರ ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಇಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ. ಅದಾದ ನಂತರ ಗ್ರೀನ್ ಚಿಲ್ಲಿ ಆದರೆ ನೀವು ಹಾಕ್ಕೊಬೋದು. ಸ್ವಲ್ಪ ಅಲ್ಲ, ಇಲ್ಲಿ 2 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಹಾಕಿದ್ಮೇಲೆ
ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ನೋಡಿ ಇವಾಗ ಟೆಕ್ಸ್ಚರ್ ಅನ್ನೋದು ಸ್ವಲ್ಪ ತಿಕ್ಕಾಗಿದೆ. ನಿಮ್ಗೆ ಇದರಲ್ಲಿ 3 ರೆಸಿಪೀಸ್ ಮಾಡ್ಕೊಬೋದು. ನಾವು ಆಮೇಲೆ ಇಲ್ಲಿ ಮಸಾಲೆ ಹಾಕ್ಕೊಂಡಿದ್ವಲ್ವ ಆಗಲೇ ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಅದನ್ನು ಸಹ ಇವಾಗ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ನೋಡಿ ಅಲ್ಲಿ ಆಯಿಲ್ ಸಪ್ರೇಟ್ ಆಗ್ತಿದೆ. ಇವಾಗ ನಾನು ಮಸಾಲೆ ಸೇರಿಸ್ತಾ ಇದ್ದೀನಿ. ಸೊ ನಿಮಗೆ ತಿಕ್ಕಾಗಿ ಬೇಕು, ಡ್ರೈ ಫ್ರೈ ಬೇಕು ಅಂದ್ರೂ ಮಾಡ್ಕೊಬೋದು ಇದೇ ರೆಸಿಪಿಯಲ್ಲಿ. ಟ್ರೈ ಮಾಡಿ ನೋಡಿ, ಅಕಸ್ಮಾತ್ ಬೇಕು ಅಂದರೆ ನಾನು ಕೂಡ ಮಾಡ್ತೀನಿ. ಈ ಥರ ನೋಡಿ, ಈ ಥರ ತಿಕ್ಕಾಗಿ ಸ್ವಲ್ಪ ತಿಂಗೆ ಬೇಯಿಸಿದ್ರೆ ಅದು ಡ್ರೈ ಫ್ರೈ ಆಗುತ್ತೆ. ಸ್ವಲ್ಪ ವಾಟರ್ ಹಾಕ್ಕೊಂಡ್ರೆ ಫ್ರೈ ಮತ್ತು ಸಾಂಬಾರು 3 ಸಹ ಒಂದೇ ರೆಸಿಪಿಯಲ್ಲಿ ಮಾಡ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೊಂದು 4 ಮೆಂಬರ್ಸಿಗೆ ಬೇಕಾಗಿರೋದ್ರಿಂದ ಇಲ್ಲಿ ನೀಟಾಗಿ ವಾಟರ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಸಾಂಬಾರು ನಾನು ಮಾಡ್ತಾ ಇರೋದು ಇವತ್ತು. ನೋಡಿ ನೀಟಾಗಿ ಸ್ಟಾರ್ಟ್ ಆಗ್ತಿದೆ ಬೇಯೋದಕ್ಕೆ. ಆಮೇಲೆ ವಾಟರ್ನ ಆ್ಯಡ್ ಮಾಡಿಕೊಂಡು ಒಂದು 20 ಮಿನಿಟ್ಸ್ ಅಷ್ಟು ಸಪ್ರೇಟಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ವಾಟರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೆಕ್ಸ್ಚರಲ್ಲಿದ್ದರೆ ಇದು ಫ್ರೈ ಥರ ಆಗುತ್ತೆ. ಸ್ವಲ್ಪ ಅದು ಬೆಂದಿದ್ದಾದಮೇಲೆ ಫ್ರೈ ಥರ ಆಗುತ್ತೆ. ಸಾಂಬಾರು ಬೇಕಂದರೆ ಇನ್ನೂ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ಬಟ್ ಟೇಸ್ಟ್ ಅನ್ನೋದು ಡಿಫ್ರೆಂಟ್ ಇರುತ್ತೆ. ಒಂದೊಂದು ಇದರಲ್ಲೂ ಡಿಫ್ರೆಂಟಾಗಿ ಕೊಡುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಈ ಥರ ಬಾಯ್ಲ್ ಆಗ್ತಿದೆ. ಈಗ ಲಾಸ್ಟಲ್ಲಿ ನಾನು ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈಗ ನಮ್ಮ ಸಾಂಬಾರು ಅನ್ನೋದು ರೆಡಿಯಾಗಿದೆ. ಯಾಕೆಂದರೆ ಆಯಿಲೆಲ್ಲ ಸಪ್ರೇಟ್ ಆಗಿದೆ. ಸೊ ಸಾಂಬಾರು ಅನ್ನೋದು ರೆಡಿ ಆಯಿತು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ವಿಡಿಯೋನ. ನಿಮ್ಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ. ಇನ್ನೇನು ಲಾಸ್ಟ್ ಎಲ್ಲ ಮುಗೀತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು. ಸೊ ಇದು ಇವತ್ತಿನ ನಮ್ಮ ಸ್ಪೆಷಲ್ ಚಿಕನ್ ಕರಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.